ನಮಸ್ಕಾರ. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಎಲ್ದೂರು ಗ್ರಾಮದ ವಾಸಿಗಳು ನಾವು. ಸುಮಾರು ಒಂದು 10-15 ವರ್ಷದಿಂದ ಆಂಬುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ, ಮಾಜಿ ಶಾಸಕರಿಗೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 hours ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಇದ್ದೇ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲ್ ಕಾಯಿಲೆ ವಾಸಿ ಮಾಡ್ಕೊಳ್ಳೋಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಏನಂದರೆ ಈ ಒಂದು ಹಾಸ್ಪಿಟ್ಲಿಗೆ ಬರೋದಕ್ಕೆ ರಸ್ತೆ ತೀರಾ ಅಧ್ವಾನ. ಮಳೆ ಬಂತು ಅಂದರೆ ಹಾಸ್ಪಿಟ್ಲಿಗೆ ಪೇಷಂಟ್ಸ್ ಕರ್ಕೊಂಬರ್ಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಿರ 5-6 ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲಾಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕೊಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕೂ ಅಂತ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗ್ದಂಗೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬುಲೆನ್ಸು ಹಾಗೂ ಈ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಡ್ತೀವಿ. ನನ್ನ ಹೆಸರು ಸೌಜನ್ಯ ಅಂತ. ನಾನು ಯಡೂರು ನಿವಾಸಿ. ನಾನು ಇಲ್ಲಿ 5 years ಇಂದ ಇಲ್ಲೇ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ. ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲಾಂದರೆ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ.